ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮನೆಯಲ್ಲಿ ಏನಿದೆಯೋ ಅದನ್ನು ಮಾತ್ರ ಬೆಳೆಸಿ, ಇನ್ನು ಹೊರಗಡೆಯಿಂದ ತರಬೇಕು ಅದೆಲ್ಲ ಇಲ್ಲ, ಏನೇನು ಬೇಕೋ ಅದನ್ನು ಮಾತ್ರ ಬೆಳೆಸಿ ಪಲಾವ್ ಮಾಡೋಣ. ಫಸ್ಟ್ ಬೇಕಾಗಿರೋದು ಒಂದು ಸಣ್ಣ ಈರುಳ್ಳಿ. ನಾವು ಮಾಡ್ತಾ ಇರೋದು ಇಬ್ಬರಿಗೆ, ಸಣ್ಣ ಪುಟಾಣಿ ಈರುಳ್ಳಿ ತೊಗೊಂಡಿದ್ದೀನಿ. ಅದೇ ಥರ ಒಂದು ಸಣ್ಣ ಟೊಮೊಟೊ ತೊಗೊಂಡಿದ್ದೀನಿ, ಫ್ರೈ ಮಾಡ್ಕೋಬೇಕಷ್ಟೇ. ನೆಕ್ಸ್ಟ್ ಒಗ್ಗರಣೆಗೆ ಗರಂ ಮಸಾಲ ಪೌಡ್ರು 1 ಟೀ ಸ್ಪೂನ್ ಫುಲ್ಲು, ಅಚ್ಚ ಖಾರದ ಪುಡಿ, ಕೆಂಪು ಮೆಣಸಿನ್ಕಾಯಿ ಪುಡಿ 1 ಟೀ ಸ್ಪೂನ್ ಫುಲ್ಲು, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ಇದು ಕರಿ ಮೆಣಸಿನ ಪುಡಿ ತೊಗೊಂಡಿದ್ದೀನಿ, ಸ್ವಲ್ಪ ಅರಶಿನ ಪುಡಿ ತೊಗೊಂಡಿದ್ದೀನಿ. ಸೊ ಇಷ್ಟು ಮಾತ್ರ ಬೇಕಿರೋದು, ಅದಕ್ಕೆ ಇನ್ನೇನೂ ಬೇಡ. ಅಕ್ಕಿ ತೊಳೆದು ಹಿಡ್ಕೊಂಡಿದ್ದೀನಿ. ನಾವು ಸಣ್ಣ ಮಾಮೂಲಿ ಒಂದೇ ಒಂದು ಗ್ಲಾಸ್ ಅಕ್ಕಿ ಮಾತ್ರ ತೊಗೊಂಡಿರೋದು, ಇಬ್ಬರಲ್ವ ಇರೋದು, ಅದರಿಂದ 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ವಾಶ್ ಮಾಡಿ 2 ಸಲ ಇಟ್ಕೊಂಡಿದ್ದೀನಿ. ಇವಾಗ 1 ಪೀಸ್ ಚಕ್ಕೆ, 2 ಪೀಸ್ ಲವಂಗ, 1 ಏಲಕ್ಕಿ ಕಾಯಿ ತೊಗೊಂಡಿದ್ದೀನಿ ಅಷ್ಟೇ. ಇನ್ನೇನು ತೊಗೊಂಡಿಲ್ಲ, ಯಾವ ಕೊತ್ತಂಬರಿ ತೊಗೊಂಡಿಲ್ಲ, ಇನ್ನೇನು ತೊಗೊಂಡಿಲ್ಲ. ಬರೀ 3 ಐಟಮಿಂದ ಮಾಡೋದು. ನೆಕ್ಸ್ಟ್ ಇವಾಗ ಕುಕ್ಕರಲ್ಲಿ ಮಾಡ್ತಾ ಇರೋದ್ರಿಂದ ಕುಕ್ಕರ್ ಇಟ್ಟಿದ್ದೀನಿ ಸ್ಟವ್ ಮೇಲ್ಗಡೆ. ಕುಕ್ಕರ್ ಚೆನ್ನಾಗಿ ಸ್ವಲ್ಪ ಕಾದ್ಮೇಲೆ ಎಣ್ಣೆ ಬಿಟ್ಟು ಎಣ್ಣೆನ ನೀಟಾಗಿ ಕಾಯಿಸ್ಬೇಕು. ಎಣ್ಣೆ ಎಲ್ಲ ನೀಟಾಗಿ ಅದು ಕಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ತೊಗೊಂಡಿದ್ದೆಲ್ಲ ಚಕ್ಕೆ ಲವಂಗ ಎಲ್ಲನೂ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಅದೆಲ್ಲ ಆದಮೇಲೆ ಕಟ್ ಮಾಡಿಟ್ಟರು ಸಣ್ಣ ಈರುಳ್ಳಿ ಫುಲ್ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಎಣ್ಣೆಯಲ್ಲಿ, ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಸೊ ಪ್ಲೀಸ್ ಯಾರ್ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾವು ಜಾಸ್ತಿ ಇರ್ತೀನಲ್ಲ, ಅದಕ್ಕೆ ಸ್ವಲ್ಪ ಅಂದರೆ ಸ್ವಲ್ಪನೇ ಹಾಕೋತಾ ಇದ್ದೀನಿ. ಒಬ್ಬರು ಸಬ್ಸ್ಕ್ರೈಬರ್ ಇದ್ದಾರೆ. ಸೊ ಪ್ಲೀಸ್ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಫ್ಯಾಮಿಲಿ ಬಗ್ಗೆ ವಿಡಿಯೋ ಮಾಡ್ತೀನಿ, ನಮ್ಮ ಮನೆ ಬಗ್ಗೆ ವಿಡಿಯೋ ಮಾಡ್ತೀನಿ, ನಮ್ಮ ಪರ್ಸ್ನಲ್ ಲೈಫ್ ಬಗ್ಗೆ ಮಾಡ್ತೀನಿ. ಸೊ ಎಲ್ಲ ವೀಡಿಯೋಸು ಕೂಡ ಮಾಡ್ತಾ ಇರ್ತೀನಿ ಇನ್ನು. ಸೊ ಟೊಮೊಟೊ ಇಟ್ಕೊಂಡಿರೋ ಟೊಮೊಟೊನೂ ಹಾಕ್ಕೊಂಡು ಅದೊಂದು ಸ್ವಲ್ಪ ನೀಟಾಗಿ ಫ್ರೈ ಆಗಬೇಕು. ಟೊಮೊಟೊ ಅಂದರೆ ಟೊಮೊಟೊ ಎಲ್ಲ ಬಾಡೋಗಬೇಕು, ಎಣ್ಣೆಯಲ್ಲಿ ನೀಟಾಗಿ ಬಾಯಿಗೆ ಸಿಗಬಾರ್ದು ಟೊಮೊಟೊ, ಆ ಥರ ಆಗಬೇಕು. ಯಾವ ಹೋಟೆಲ್ಗೂ ಕಮ್ಮಿ ಇಲ್ಲ ಈ ಥರ ಪಲಾವ್ ಮಾಡ್ಕೊಂಡು ಎಲ್ಲರೂ ಒಮ್ಮೆ ಟ್ರೈ ಮಾಡಿ. ನೆಕ್ಸ್ಟ್ ತೊಗೊಂಡಿದ್ದೀವಲ್ಲ ಗರಂ ಮಸಾಲೆಗಳು ಎಲ್ಲನೂ ಹಾಕ್ಬಿಡ್ತೀನಿ ಒಂದೇ ಸಲ ಅದರೊಳಗಡೆ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕಿ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು, ನಿಮಗೆ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕಿ. ಅಳತೆ ಅಷ್ಟು ಇಷ್ಟು ಅಂತ ಏನೂ ಇಲ್ಲ. ನೀಟಾಗಿ ಇವಾಗ ಅದು ಎಣ್ಣೆಲಿ ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಹಸಿ ಸ್ಮೆಲ್ ಹೋದರೆ ಸಾಕು, ಜಾಸ್ತಿ ಹೊತ್ತೇನು ಫ್ರೈ ಮಾಡಿಬಿಡಿ, ಸೀದೋಗುತ್ತೆ. ನೋಡ್ತಾ ಇರ್ಬೋದು ಇವಾಗ ಎಣ್ಣೆ ಎಲ್ಲ ಹೇಗೆ ಬಿಟ್ಕೊಂಡಿದೆ ಅಂತ. ನೀಟಾಗಿ ಎಣ್ಣೆ ಬಿಟ್ಕೊಂಡಿದೆ. ಇವಾಗ ಇದಕ್ಕೆ ತೊಳೆದು ಇಟ್ಕೊಂಡಿರೋ ಅಕ್ಕಿ ತೊಗೋತಾ ಇದ್ದೀನಿ. 1 ಗ್ಲಾಸ್ ತೊಳೆದು ಇಟ್ಕೊಂಡಿದ್ವಲ್ಲ ಅಕ್ಕಿ ತೊಗೊಂಡು ಅದರೊಳಗಡೆ ಹಾಕ್ತಾಯಿದ್ದೀನಿ. ನೀಟಾಗಿ ಅಕ್ಕಿಗೆ ಇಟ್ಕೋಬೇಕು ಮಸಾಲೆ ಎಲ್ಲ, ಆ ಥರ ತಿರುಗಿಸಿ ಮಸಾಲೆ ಎಲ್ಲ ಅಕ್ಕಿಗೆ ಇಟ್ಕೊಂಡಿದೆ. ನೋಡ್ತಾ ಇರ್ಬೋದು ನೀವು ಎಷ್ಟು ನೀಟಾಗಿ ಬಂದಿದೆ ಅಂತ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಸೊ ಇದೇ ಗ್ಲಾಸಲ್ಲಿ 2 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕಿದರೆ ಉದುದ್ರಾಗಿ ನೀಟಾಗಿ ಬರುತ್ತೆ ಅದು. ಸೊ ಇವಾಗ ಆಯ್ತಲ್ಲ, ಮಿಕ್ಕಿದೆಲ್ಲ ಮುಗೀತಲ್ಲ ಅಂದ್ಬಿಟ್ಟು ಕುಕ್ಕರ್ ಮುಚ್ಚಳನ ಕ್ಲೋಸ್ ಮಾಡಬಾರ್ದು. ಕ್ಲೋಸ್ ಮಾಡಿಬಿಟ್ರೆ ಅದೇನಾಗುತ್ತೆ ಅಂದರೆ ವಿಷಲ್ ಹೊಡೆದಾದ್ಮೇಲೆ ಮಸಾಲೆ ಎಲ್ಲ ಮೇಲ್ಗಡೆ ಬಂದಿರುತ್ತೆ, ಅಕ್ಕಿದು ಅನ್ನ ಎಲ್ಲ ಕೆಳಗಡೆ ಉಳಿದಿರುತ್ತೆ. ಸೊ ಚೆನ್ನಾಗಿ ಇದು ಕುದಿ ಬರಬೇಕು. ಒಂದು ಕುದಿ ಬಂದ ಮೇಲೇ ಯಾವತ್ತೂ ಕೂಡ ಕುಕ್ಕರ್ ಮುಚ್ಚಳನ ಹಾಕಬೇಕು. 2 ವಿಷಲ್ ಬಂದರೆ ಸಾಕು. ಇವಾಗ ಅದು ನೀಟಾಗಿ ಕುದಿ ಬಂತು, ಕುದಿ ಬರ್ತಾಯಿದೆ ಅಲ್ವಾ. ಇವಾಗ ನಾನು ಕುಕ್ಕರ್ನ ಕ್ಲೋಸ್ ಮಾಡಿಬಿಟ್ಟು 2 ವಿಷಲ್ ಬರೆಸ್ತೀನಿ. ಸೊ
ಸೊ ಇವಾಗ 2 ವಿಷಲು ಬಂದಿದೆ. ನೋಡೋಣ ಬನ್ನಿ ಹೇಗಾಗಿದೆ ಅಂತ ಹೇಳಿ. ಅದು ಫುಲ್ಲು ಗ್ಯಾಸ್ ಎಲ್ಲ ರಿಲೀಸ್ ಆದಮೇಲೆ ಓಪನ್ ಮಾಡಬೇಕು, ನಾವೇ ತೆಗಿಬಾರ್ದು. ನೋಡ್ತಾ ಇರ್ಬೋದು ಕಲರು ಎಷ್ಟು ಚೆನ್ನಾಗಾಗಿದೆ ಅಂತ. ಸೊ ಅದನ್ನು ಇವಾಗ ನೋಡಿ ಎಷ್ಟು ಉದುದ್ರಾಗಿ ಬಂದಿದೆ. ಯಾವ ಕುಷ್ಕಾಗೂ ಏನು ಕಮ್ಮಿ ಇಲ್ಲ ಇದು. ನೆಕ್ಸ್ಟ್ ನಮ್ಮ ಅಮ್ಮನ ಕೈಯಲ್ಲಿ ಬಿರಿಯಾನಿ ಮಾಡಿಸ್ಬೇಕು ಅಂತ ಇದ್ದೀನಿ. ನನಗೆ ಯಾವ ಹೋಟೆಲಲ್ಲಿ ತಿಂದರೂ ಕೂಡ ಬಿರಿಯಾನಿ ಇಷ್ಟ ಆಗಲ್ಲ, ನಮ್ಮಮ್ಮ ಅಷ್ಟು ಚೆನ್ನಾಗಿ ಬಿರಿಯಾನಿ ಮಾಡ್ತಾರೆ. ಸೊ ರೆಸಿಪಿನ ಹಾಕ್ತೀನಿ. ನೆಕ್ಸ್ಟ್ ರೆಸಿಪಿ ನೋಡಬೇಕು ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಅಂತ ಕೇಳ್ಕೊತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ. ಪ್ಲೀಸ್ ವಿಡಿಯೋನ ಫುಲ್ಲು ನೋಡೋರಾದರೂ ಸಬ್ಸ್ಕ್ರೈಬ್ ಮಾಡಿ, ಇಲ್ಲೊಂದು ಲೈಕ್ ಕೊಡಿ. ಥ್ಯಾಂಕ್ ಯು ಸೋ ಮಚ್.